ಸ್ಟಾರ್ಟಿಂಗ್ ಅಲ್ಲಿ ಮಿನಿಮಮ್ ಪರ್ಚೇಸ್ ಇರಲಿಲ್ಲ, ಮಿನಿಮಮ್ ಇಷ್ಟು ಪರ್ಚೇಸ್ ಮಾಡಲೇಬೇಕು ಅಂತ ಇರಲಿಲ್ಲ. ಓಕೆ, ಅವಾಗ ಏನಾಗಿತ್ತು, ಎಷ್ಟೊಂದು ಜನ ಬಿಸ್ನೆಸ್ ಮಾಡದೇ ಇರೋರು ನೆಗೆಟಿವ್ ಮಾತಾಡೋರು ಇನ್ಕಮ್ ತಗೊಂಡು ಹೋಗೋರು. ಯಾಕಂದ್ರೆ ಡೌನ್ಲೈನ್ ಒಂದಷ್ಟು ಜನ ಬಿಸ್ನೆಸ್ ಮಾಡೋರು ಅವ್ರಿಗೆ ಬರ್ತಿತ್ತು, ಉಲ್ಟಾ ಮಾತಾಡ್ತಾ ಇದ್ರು ಅವ್ರಿಗೆ ಚೆಕ್ ಬರ್ತಾ ಇತ್ತು. ಆಗ ಚೆಕ್ ಬರ್ತಾ ಇತ್ತು, ಅಕೌಂಟ್ಗೆ ದುಡ್ಡು ಬರ್ತಾ ಇರಲಿಲ್ಲ ಆ ಸಂದರ್ಭ ಅದು. ಸೊ ನಾವು ಒಂದು ಪ್ರಸ್ತಾಪ ಇಟ್ವಿ, ಸರ್ ಅದೆಲ್ಲ ಸುಮ್ಮನೆ ತಗೋತಾ ಇದ್ದಾರೆ, ಮೋದಿಗರ ಬಗ್ಗೆ ಉಲ್ಟಾ ಮಾತಾಡ್ತಾರೆ, ನೀವೆಲ್ಲರೂ ಒಂದಕ್ಕೆ ರೂಲ್ಸ್ ಹಾಕಬೇಕು, ಇಷ್ಟು ಪರ್ಚೇಸ್ ಮಿನಿಮಮ್ ಅಂತ ಕೊಡಬೇಕು ಅಂತ. ಆ ಥರ ರೂಲ್ಸ್ ಇಲ್ಲ, ನನಗೆ ಹೇಳಾಗುತ್ತೆ. ದಿಸ್ ಹೌ ಹಿ ಸ್ಪೋಕ್. ಸೊ ಇಮಿಡಿಯೇಟ್ ಆಗಿ ಫೈನಾನ್ಸ್ ಅವ್ರನ್ನ ಕರೆದ್ರು, ಪ್ಲಾನಿಂಗ್ ಕಮಿಷನ್ ಕರೆದ್ಬಿಟ್ಟು ಇದೇ ರೂಲ್ ಇವಾಗ ಅಂದ್ರು. ಇಲ್ಲ ಅಂದ್ರು, ರೂಲ್ ಇಲ್ಲ, ನಾವು ಅದನ್ನ ಯೋಚನೆ ಮಾಡ್ತೀವಿ ಇದು. ಸರಿ, ಅಲ್ಲಿಗೆ ಮುಗೀತು, ಅದನ್ನ ಆಯ್ತು ಸರ್ ಯೋಚನೆ ಮಾಡಿ ಪರ್ಚೇಸ್ ಅಂತ ಹಾಕ್ಬೇಕು ಅಂತ ಓಕೆ ಅಂದ್ರು. ಆಯ್ತು, 3 months ಆದ್ಮೇಲೆ ಇನ್ನೊಂದ್ಸಲ ಮೀಟಿಂಗ್ ಇತ್ತು. ಅವಾಗ ನಾವು ಫಸ್ಟ್ ಮೀಟಿಂಗ್ ಮುಗಿದ್ ಬಂದ ತಕ್ಷಣನೇ ರೂಲ್ ಬಂತು, 300 ರೂಪಾಯಿ ಮಿನಿಮಮ್ ಪರ್ಚೇಸ್ ಮಾಡಬೇಕು ಅಂತ. ಎಷ್ಟು ಜನಕ್ಕೆ ನೆನಪಿದೆ ಅನ್ನೋದು ಗೊತ್ತಿಲ್ಲ. ಓಕೆ, 300 ರೂಪಾಯಿ ಮಿನಿಮಮ್ ಪರ್ಚೇಸ್ ಮಾಡಬೇಕು ಅಂತ ರೂಲ್ ಬಂತು. ಸೊ ಅದು ನಡೀತಾ ಇತ್ತು. 3 months ಆದ್ಮೇಲೆ ಮತ್ತೆ ಅಡ್ವೈಸರಿ ಕೌನ್ಸಿಲಿಂಗ್ ಕಮಿಟಿಗೆ ಹೋದ್ವಿ, ಅಲ್ಲಿ ಡಿಸ್ಕಷನ್ ನಡೀತಾ ಇದೆ. ಅವಾಗ ಏನೋ ಡಿಸ್ಕಸ್ ಮಾಡ್ತಾ ಇರುವಾಗ ನಾನೇ ಮಾತಾಡಿದ್ದು, ಪ್ರಸ್ತಾಪ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಅವ್ರಿಗೆ ನನ್ನ ಹೆಸರು ಅಷ್ಟೊಂದು ನೆನ್ಪು ಬರ್ತಾ ಇರಲಿಲ್ಲ ಅವ್ರಿಗೆ. ಆಯ್ತಾ, ಯು ಜೆಂಟಲ್ಮೆನ್, ಯೋರ್ ಐಡಿಯಾ ಇಟ್ ವಾಸ್ ಅದು. ನಾನು ಫುಲ್ ಗಾಬರಿ, ಮತ್ತೆ ಯಾವ್ದಪ್ಪ ನಾನು ಹೇಳಿದ್ದೇನು ಅಂತ. ಅವಾಗ ಅವ್ರು ಹೇಳಿದ್ರು, ಲಾಸ್ಟ್ ಟೈಮ್ ಕೊಟ್ಟಿದ್ದ ಐಡಿಯಾ ಅದು ಇಂಪ್ಲಿಮೆಂಟ್ ಮಾಡಿದ್ವಿ ನಾವು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಂದೆ ನಾನು. ವಾಟ್ ಥ್ಯಾಂಕ್ ಯು, ವೇಟ್ ಅಂದ್ರು. ಕರೆದ್ರು ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕರೆದು ಬಿಟ್ಟು, ಆಯ್ತಾ ಅದೆಷ್ಟು ಇರೋದು ಫಂಡ್ ನಮ್ಮ ಹತ್ರ ಅಂತ ಕೇಳಿದ್ರು. ಅದು ಎಷ್ಟೋ ಲಕ್ಷಗಟ್ಟಲೆ ಹೇಳಿದ್ರು ದುಡ್ಡು. ನಂಗೆ ಇವತ್ತು ನೆನಪಿದೆ, ಎಷ್ಟೋ ಲಕ್ಷ ಹೇಳಿದ್ರು. ಅಂದ್ರೆ 300 ರೂಪಾಯಿ ಪರ್ಚೇಸ್ ಮಾಡಿಲ್ದೇ ಇರೋದ್ರಿಂದ ಚೆಕ್ ಕಳಿಸಿಲ್ಲ ಎಷ್ಟೊಂದು ಜನರಿಗೆ, ಅದನ್ನ ಅವರೇ ಇಟ್ಕೊಂಡಿದ್ದಾರೆ. ಆ ಇಟ್ಕೊಂಡಂತ ಹಣ ಅಷ್ಟು ಲಕ್ಷ ನನ್ನ ಹತ್ರ ಇದೆ ಸಪರೇಟ್ ಆಗಿ. ಅದನ್ನ ಬೇರೆ ಕಂಪನಿ ಆಗಿದೆ ಏನ್ ಮಾಡಿರೋರು, ಅವ್ರು ತಗೊಂಡಿರೋರು. ಕರೆಕ್ಟ್ ತಾನೆ, ಮಾಡಿಲ್ಲ ನಿಮ್ಮ ಕಂಪನಿ ಉಳಿತು ಅಂತ, ರೈಟ್? ಅವರು ಅದನ್ನ ಸಪರೇಟ್ ಆಗಿ ಇಟ್ಟಿದ್ದಾರೆ. ಆಯ್ತಾ, ಅಷ್ಟು ಲಕ್ಷ ನನ್ನ ಹತ್ರ ದುಡ್ಡು ಉಳ್ಕೊಂಡಿದೆ. ಆ ದುಡ್ಡು ನಂದಲ್ಲ, ಅದು ನಮ್ಮ ಕನ್ಸಲ್ಟೆಂಟ್ಸ್ದು. ನಾನು ಇಟ್ಕೊಂಡು ಏನ್ ಮಾಡ್ಲಿ ಅದನ್ನ? ನೀವು ಮಾಡಿ ಕೊಟ್ಟಿರೋ ರೂಲ್ಸ್ ಅಲ್ಲಿ ಹಿಂಗಾಗಿದೆ. ಅವಾಗ ಅದು ನಂದಲ್ಲ ದುಡ್ಡು. ನನಗೆ ಯಾರು ಬಂದು ನನ್ನ ದುಡ್ಡು ಕೊಡೋದಾಗಿದ್ದು ನೀವು ಕೊಡ್ಲಿಲ್ಲ ನೀವು ನನಗೆ ಅಂತ ನನಗೆ ಯಾರು ಕೇಳಬಾರ್ದು. ಅವ್ರ ಮಗನೋ ಅವ್ರ ಮೊಮ್ಮಗನೋ ನಾಳೆ ನನ್ನ ಮಗನಿಗೆ ನನ್ನ ಮೊಮ್ಮಗನಿಗೆ ಒಂದು ಕೇಳಿದ್ರೆ ನಮ್ ಮರ್ಯಾದೆ ಎಲ್ಲಿ ಹೋಗುತ್ತೆ? ದಿಸ್ ಇಸ್ ವಾಟ್ ಯು ವಾಸ್ ಟಾಕಿಂಗ್. ಇದನ್ನೇ ಮಾತಾಡ್ತಾ ಇದ್ದಿದ್ದವರು. ಆಯ್ತಾ, ನಾವು ಸುಮ್ಮನೆ ಏನ್ ಮಾಡಿದ್ರು ಗೊತ್ತಾ? ಆಮೇಲೆ ಏನ್ ಮಾಡಿದ್ರು ಅಂದ್ರೆ, ಯಾರ್ಯಾರಿಗೆ ಆ ದುಡ್ಡು ಹೋಗ್ಬೇಕಾಗಿತ್ತು, ಈಗ ಫಾರ್ ಎಕ್ಸಾಂಪಲ್ ಇವರು 300 ರೂಪಾಯಿ ಪರ್ಚೇಸ್ ಮಾಡಿರ್ಲಿಲ್ಲ, ಇವ್ರದ್ದು 1000 ರೂಪಾಯಿ ಚೆಕ್ ಬಂದಿತ್ತು ಅಂತ ಅನ್ಕೊಳ್ಳೋಣ. 300 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ 1000 ಕಳಿಸ್ಬೇಕಾಗಿತ್ತಾ? ಎಸ್, ಅದನ್ನ ಕಳಿಸಿ ಇಟ್ಕೊಂಡಿದಾರಲ್ವಾ? ಈಗ ಏನ್ ಮಾಡಿದ್ರು ಗೊತ್ತಾ? ಆ 1000ದಲ್ಲಿ 300 ರೂಪಾಯಿನ ಮೈನಸ್ ಮಾಡಿ 700 ರೂಪಾಯಿ ಚೆಕ್ನ ಮಾಡಿ, ಜೊತೆಗೆ ಆ 300 ರೂಪಾಯಿಗೆ ಪ್ರಾಡಕ್ಟ್ ಕೂಪನ್ ಅಂತ ಆಡ್ ಮಾಡಿ ಅವ್ರ ಪ್ರಾಡಕ್ಟ್ ನ ತಗೊಳ್ಳಿ ಅಂತ ರೂಲ್ಸ್ ನ ಮಾಡಿ ಎಲ್ರಿಗೂ ದುಡ್ಡ ಕಳಿಸ್ಬಿಟ್ರು. ಗೊತ್ತಾ? ದಟ್ ಈಸ್ ವಾಟ್ ಮೇಕ್ಸ್ ಮೋದಿ ಕೇರ್, ಕೆ ಮೋದಿ, ಸಮೀರ್ ಮೋದಿ ಸ್ಪೆಷಲ್. ಪ್ರವೀಣ್ ಆಗ್ಲೇ ಹೇಳಿದ್ರು, ನೆನೆಸ್ಕೊಳ್ಳಕ್ಕೆ ಉದ್ದೇಶ ಬೇಕು ಅಂತ. ಇದೆಲ್ಲ ನಮ್ಗೆ ಉದ್ದೇಶ ಇವ್ರನ್ನ ನೆನೆಸ್ಕೊಳ್ಳಕ್ಕೆ.